ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲಾರಾಧ್ಯ. ಬಂಧುಗಳೇ, ಅಟ್ ಪ್ರೆಸೆಂಟ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಮನೆ ಮನೆಗಳ ಮಾತಾಗಿ ಸರ್ವತಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಜನಪ್ರಿಯ ಭಾಜಪದ ಮುಖಂಡರಾದ ಮಾನ್ಯ ಸಂದೀಪ್ ರೆಡ್ಡಿರವರು ಇಂದು ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಪಂಚಾಯಿತಿಯ ಚಿಕ್ಕ ಕಾಡಿಗಾನಹಳ್ಳಿಯಲ್ಲಿ ತಮ್ಮ ಆಯೋಜನೆಯ ಸತತ 3ನೇ ವಾರದ ಉಚಿತ ಆರೋಗ್ಯ ಶಿಬಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದಾರೆ. ಇತ್ತೀಚೆಗೆ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಜಪದ ಮುಂದಿನ MLA ಅಭ್ಯರ್ಥಿಯ ಕುರಿತು ಅನೇಕ ನಾಯಕರುಗಳ ಹೆಸರುಗಳನ್ನು ಪ್ರಸ್ತಾಪಿಸಿರುವ ಬಗ್ಗೆ ಮಾನ್ಯ ಸಂದೀಪ್ ರೆಡ್ಡಿರವರನ್ನು ಪ್ರಶ್ನಿಸಲಾಯಿತು. ಅದಕ್ಕೆ ಮಾನ್ಯ ಸಂದೀಪ್ ರೆಡ್ಡಿರವರು ತಮ್ಮದೇ ಆದ ಪ್ರಬುದ್ಧ ಶೈಲಿಯಲ್ಲಿ ಉತ್ತರಿಸಿದ್ದಾರೆ. ನಾನು ರಾಜಕಾರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕಾಗಿಯೇ ಸಮಾಜ ಸೇವೆ ಮಾಡುತ್ತಿಲ್ಲ. ಬದಲಾಗಿ ನಾನು ನನ್ನ ಕ್ಷೇತ್ರದ ಜನತೆಯ ಜೊತೆ ನಿಲ್ಲುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಇನ್ನು ಹೆಸರು ಪ್ರಸ್ತಾಪಿಸದ ವಿಚಾರದಲ್ಲಿ ಬಹುಶಃ ಮಾನ್ಯ ಸಂಸದರು ನನ್ನ ಹೆಸರನ್ನು ಮರೆತಿರಬಹುದೇನೋ. ನೋಡೋಣ, ಮುಂದಿನ ದಿನಗಳಲ್ಲಿ ನನ್ನ ಹೆಸರು ನೆನಪಿಗೆ ಬರಬಹುದೇನೋ ಎಂದು ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಸಂದೀಪ್ ರೆಡ್ಡಿರವರು. ಇದೇ ಸಮಯದಲ್ಲಿ ಕಾಂಗ್ರೆಸ್ನ ಮಂತ್ರಿಮಂಡಲದ ಕಗ್ಗಂಟಿನ ಪ್ರಶ್ನೆಗೆ ಉತ್ತರಿಸಿದ ಮಾನ್ಯ ಸಂದೀಪ್ ರೆಡ್ಡಿರವರು ಕಾಂಗ್ರೆಸ್ನಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವ ಪರಿಸ್ಥಿತಿಯೂ ಇಲ್ಲ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಎಂದು ವಿವರಿಸಿದರು. ನೋಡಿ, ಅವರು ದೊಡ್ಡ ನಾಯಕರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಷ್ಟೊಂದು ಹೆಸರುಗಳು ಹೇಳ್ತಾ ಇರಬೇಕಾದ್ರೆ ನಮ್ಮ ಹೆಸರು ಮರ್ತಿರ್ಬೋದು. ಅದನ್ನ ನಾನೇನೋ ದೊಡ್ಡ ವಿಷಯ ಅಂತ ಹೇಳಕ್ ಹೋಗಲ್ಲ. ಬಾರಿ ಮನಸ್ಸಲ್ಲಿ ಇರುತ್ತೆ, ಹೇಳೋದಕ್ಕೆ ಮರ್ತೋಗ್ಬಿಡ್ತಾರಷ್ಟೇ. ಸಮಯ ಬಂದಾಗ ಯಾರ್ಯಾರ ಬಾಯಲ್ಲಿ ಏನೇನು ಬರುತ್ತೆ ನೋಡೋಣಂತೆ, ಆರಾಮಾಗಿ ಮುಂದಕ್ಕೆ ಹೋಗೋಣ. ಯಾರಿಗೆ ಆವತ್ತಿನ ಕಾಲಕ್ಕೆ ಹೆಚ್ಚಿನ ಯೋಗ್ಯತೆ ಇದೆ ಅಂತ ಅನಿಸುತ್ತೋ, ಯಾರಿಗೆ ಆವತ್ತಿನ ಕಾಲಕ್ಕೆ ಸೂಕ್ತ ಅಭ್ಯರ್ಥಿ ಅಂತ ನನ್ನ ಹೈಕಮಾಂಡ್ಗೆ ಅನಿಸುತ್ತೋ ಅದನ್ನ ಸುಧಾಕರ್ ಅವರ ಸಹಮತದೊಂದಿಗೇನೆ BJP ಪಕ್ಷ ಮಾಡುತ್ತೆ. ಈ ಒಂದು ಕ್ಷೇತ್ರದ ಜನಗಳ ಸೇವೆಯನ್ನು ನಾವು ಸತತವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಾನು 100 ಸಲ ಹೇಳಿದ್ದೀನಿ, ನಾನು ಬಂದಿರೋದು ಟಿಕೆಟ್ ತಗೊಂಡು ಗೆಲ್ಲೇಬೇಕಂತಲ್ಲ, ನನ್ನ ಜನಗಳನ್ನು ಗೆಲ್ಸಕ್ಕೆ ಬಂದಿದ್ದೀನಿ. ಆ ಒಂದು ಕೆಲಸವನ್ನು ಮನಸ್ಫೂರ್ತಿಯಾಗಿ ಮಾಡ್ತಾನೆ ಇರ್ತೀನಿ. ನಾನೇನೋ MLA ಆಗಬೇಕಾ, ಟಿಕೆಟ್ ಸಿಗಬೇಕಾ, ಇದರಿಂದ ಕೀರ್ತಿ ಬರುತ್ತಾ, ಇದೆಲ್ಲವೂ ಸಹ ನಾನು ಮಾಡ್ತಾ ಇರೋ ಕೆಲಸದ ಬೈ ಪ್ರಾಡಕ್ಟ್ಸ್. ಅದು ಯಾವಾಗ ಬರಬೇಕಂತಿದ್ರೆ ಅವಾಗ ಬರುತ್ತೆ, ಬೇಡ ಅಂದರೆ ಬರೋದಿಲ್ಲ. ನನಗೆ ಅದು ವಿಷಯ ಅಲ್ಲವೇ ಅಲ್ಲ. ನನ್ನ ಜನಗಳ ಜೊತೆ ನಿಂತ್ಕೊಂಡು ಸತತವಾಗಿ ಕೆಲಸ ಮಾಡೋವಂಥ ಕೆಲಸ ಮಾತ್ರ ನನ್ನ ಕೆಲಸ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದು ಲೆಕ್ಕಾಚಾರ ಈ ಒಂದು ಸೇವೆಗಳಲ್ಲಿ ನನಗೆ ಇರೋದಿಲ್ಲ. ಪದೇ ಪದೇ ನಾನು ಯಾವತ್ತೂ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂತ್ರಿಮಂಡಲ ಇದು ಕಾಂಗ್ರೆಸ್ನ ಆಂತರಿಕ ವಿಷಯ. ಮತ್ತು ಈ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ DK ಶಿವಕುಮಾರ್ ಸಾಹೇಬ್ರಿಗೂ ಕರೆಕ್ಟ್ ಆಗಿರುವಂಥ ಇನ್ಫಾರ್ಮೇಷನ್ ಇದುವರೆಗೂ ಇರಲಿಕ್ಕಿಲ್ಲ. ಇಂಥ ವಿಷಯದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಮೆಂಟ್ ಪಾಸ್ ಮಾಡೋದು ಅನಾವಶ್ಯಕ. ಯಾವತ್ತು ಮಾಡ್ತಾರೋ ಅವ್ರು ಮಾಡಲಿ. ಆದರೆ ಒಂದು ವಿಷಯ ಹೇಳೋಕ್ಕೆ ಜನತೆಯ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸುಮಾರು 1-1.5 ತಿಂಗಳಾದರೂ ಸಹ ಪೂರ್ಣವಾದ ಮಂತ್ರಿಮಂಡಲವನ್ನು ರಚಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಇವತ್ತವರೆಗೂ ಬಿಟ್ಟಿಲ್ಲ. DK ಶಿವಕುಮಾರ್ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅಲ್ಲಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಕಾಂಗ್ರೆಸ್ ಪ್ರೂವ್ ಮಾಡಿದೆ. ಇಂತಹ ಒಂದು ಸರ್ಕಾರವನ್ನ ಅರೆಬೆಂದಂತಹ ಅರ್ಧಂಬರ್ಧ ಇರೋ ಟೀಮ್ ಇಟ್ಕೊಂಡು DK ಶಿವಕುಮಾರ್ ಅವರಂತೂ ಏನೋ ಒಂದು ಮಾಡಬೇಕು, ಮತ್ತೆ ನಾವು ಸರ್ಕಾರ ತರಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಆದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವರ ಹೈಕಮಾಂಡ್ ಬಿಡ್ತಿಲ್ಲ. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದನ್ನ ಜನತೆ ಗಮನಿಸಬೇಕು. ಇವರು ಆಟಾಟೋಪುಗಳನ್ನು ಗಮನಿಸಬೇಕು. ಅವರ ಲಾಭ ಲೆಕ್ಕಾಚಾರಗಳನ್ನು ನೀವು ಗಮನಿಸಬೇಕು. ಮುಂದಿನ ಬಾರಿ ಚುನಾವಣೆ ಬಂದಾಗ ಏನು ಎಲೆಕ್ಷನ್ಗೆ ಯಾರು ಓಟ್ ಹಾಕಬೇಕು ಏನಿಲ್ಲ ಅಂತ ಯೋಚನೆ ಮಾಡಿ ವೋಟ್ ಮಾಡಬೇಕು ಅಂತ ನನ್ನ ಪ್ರಜ್ಞಾವಂತ ಮತದಾರರಲ್ಲಿ ಕೇಳ್ಕೊತಾ ಇದ್ದೀನಿ. ಕಾಂಗ್ರೆಸ್ ಮೊನ್ನೆ ಒಂದು ಇಂಥದ್ದು ಅವರ ಆಂತರಿಕ ವಿಚಾರದಲ್ಲಿ ನಾವು ಮಾತಾಡೋದು ಬೇಡ. ಪಕ್ಷಗಳು ಅಂತಂದಾಗ ಬೇರೆ ಬೇರೆ ರೀತಿ ಇರುತ್ತೆ. ನಾಯಕರಾದಂಥವ್ರು ಈ ರೀತಿ ಆಗದಿರೋಂಥ ಒಂದು ಎಚ್ಚರಿಕೆ ವಹಿಸ್ಬೇಕಾಗ್ತದೆ. ಇದು ತಪ್ಪು ಸಂದೇಶ ಅಂತೂ ನಿಜವಾಗ್ಲೂ ನೀವು ಹೇಳೋಂಗೆ ತಪ್ಪು ಸಂದೇಶ ಅಂತೂ ಸಮಾಜಕ್ಕೆ ಹೋಗೇ ಹೋಗುತ್ತೆ. ನಾಯಕರಾಗಿರೋವಂಥವ್ರು, ಕಾರ್ಯಕರ್ತರಾಗಿರೋವಂಥವ್ರು ಯಾವುದೇ ಪಕ್ಷ ಇರಲಿ ಈ ರೀತಿಯ ಒಡೆದಾಟ ಬಡದಾಟಗಳಿಗೆ ಹೋಗೋದು ತಪ್ಪು. ಇವುಗಳನ್ನ ಸರಿ ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡಿ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಚಾನ್ಸ್ ಸಿಗುತ್ತೋ ಅದರಲ್ಲಿ ಕೆಲಸ ಮಾಡ್ತಾ ಹೋಗಿ. ಒಡೆದಾಡ್ಕೊಂಡು ನೀವು ತಗೊಂಡು ಜನಗಳಿಗೆ ಮಾಡೋದು ಅಷ್ಟರಲ್ಲೇ ಇದೆ. ಅದನ್ನ ದಯವಿಟ್ಟು ಸ್ವಲ್ಪ ಸಂಸ್ಕೃತಿಯನ್ನ, ಚಿಕ್ಕಬಳ್ಳಾಪುರದ ಆಸ್ಮಿತೆಯನ್ನ ನಿಮ್ಮ MLA ಅವರಂತೂ ಈಗಾಗಲೇ ಬೇರೆ ಮಟ್ಟದಲ್ಲೇ ಅದನ್ನ ಹಾಳುಗೆಡುವಿದ್ದಾರೆ.
ಅದನ್ನ ಮತ್ತೆ ಕಾರ್ಯಕರ್ತರು ಅದೇ ಒಂದು ರೀತಿಯಲ್ಲಿ ನಡ್ಕೊಳೋದು ಬೇಡ ಅಂತ ಎಲ್ಲರಿಗೂ ಕಿವಿ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ, ಆರೋಗ್ಯ ಶಿಬಿರ